ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮುಖ ನೋಡ್ತಾ ಇದೀಯಾ? ಕೊಡು ಅಂತ ಕೇಳದೆ ತಾನೆ? ಇಲ್ಲ ತಾತ, ನಿಮ್ಗೆ ಇದ್ಯಾವುದು ಅರ್ಥ ಆಗಲ್ಲ. ನಂಗೆ ಕೆಲಸ ಸಿಕ್ಕಿದ್ಮೇಲೆ ನಾನೇ ನಿಮ್ಗೆಲ್ಲ ಹೇಳ್ತೀನಿ. ಹೌದು ದತ್ತ ಅವರೇ, ಕೆಲಸ ಸಿಕ್ಕಿದ ತಕ್ಷಣ ಮೊದಲನೇ ತಿಂಗಳ ಸಂಬಳದಲ್ಲಿ ತಟ್ಟೆ ತುಂಬಾ ಹಣ್ಣಿಟ್ಕೊಂಡು ಹೊಸ ಜುಬ್ಬ ತಗೊಂಡು ಬಂದು ನಿಮಗೆ ಕೊಟ್ಟು ಆಶೀರ್ವಾದ ತಗೋತಾಳೆ. ಈಗ ಹೋಗಮ್ಮ. ಏಯ್ ಮುಚ್ಚ ಬಾಯಿ. ಮೊದಲನೇ ತಿಂಗಳ ಸಂಬಳ ಅಂತೆ, ಜುಬ್ಬ ಅಂತೆ. ಸಂಪಾದನೆ ಮಾಡೋ ಮುಖಗಳ ನಿಮ್ಮದು. ಇಲ್ಲಿ ನೋಡು, ಇನ್ನು ಮೇಲೆ ಈ ಮನೆಯಲ್ಲಿ ನೀವು ಏನೇ ಮಾಡಬೇಕಾದರೂ ನನಗೆ ಹೇಳೇ ಮಾಡಬೇಕು. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನನ್ನ ಪರ್ಮಿಷನ್ ತಗೊಂಡೇ ಹೆಜ್ಜೆ ಇಡಬೇಕು. ಇಲ್ಲ ಅಂತಂದರೆ ಮನೆ ಹೊರಗೆ ಹೆಜ್ಜೆ ಹಾಕ್ತಾ ಇರಬೇಕು. ಏನ್ ತಾತ ನೀನು? ನಾವು ಬದಲಾಗಿದ್ದೀವಿ, ಒಳ್ಳೆಯರಾಗಿದ್ದೀವಿ ಅಂದ್ರು ನೀನು ಈ ರೀತಿ ಮಾತಾಡ್ತಿದ್ಯಲ್ಲ. ನಾವು ಯಾರನ್ನ ನಂಬುತ್ತೀವೋ ಅವನಿಂದಾನೇ ನಮಗೆ ಹೆಚ್ಚು ದ್ರೋಹ ಆಗೋದು. ಅದರಲ್ಲೂ ನಿಮಿಷಕ್ಕೊಂದು ಬಣ್ಣ ಬದಲಾಯಿಸ್ಕೊಂಡು ಊಸರೊಳ್ಳಿ ಹಾಗೆ ಬಂಡವಾಳ ಬಾಳ್ತಿರೋ ನಿಮ್ಮನ್ನ ನಾನು ನಂಬಿಡ್ತೀನ? ಏಯ್ ಕೊಡು ಇಲ್ಲಿ ಅದನ್ನ. ತಾತ ಹೋಗ್ಲಿ ಬಿಡಿ, ಕೆಲಸ ಸಿಕ್ಕಾದ್ಮೇಲೆ ತಿಳಿಸ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ನೀ ಸುಮ್ಮನೆ ಇರೋ ಸೋಗಲಾಡಿ. ಕಳ್ಳನ ಮನಸ್ಸು ಹುಳ್ಳುಗೆ ಅಂತ ಇವ್ರ ಮುಖ ನೋಡಿದ್ರೇ ಗೊತ್ತಾಗೋದಿಲ್ವಾ? ಏನೋ ಸಂಚು ಮಾಡ್ತಾ ಇದ್ದಾರೆ. ಏಯ್ ಕೊಡು ಇಲ್ಲಿ ಮೊದಲು ಅದನ್ನ. ತಾತ ನನ್ನ ಮಾತು ಕೇಳು. ಕೊಡು. ಇಲ್ಲ ತಾತ. ದತ್ತ ಅವರೇ, ನನ್ನ ಮಾತು ಕೇಳು. ಆಯಾಸ ಮಾಡ್ಕೋಬೇಡಿ ದತ್ತ ಅವರೇ. ಅಯ್ಯೋ ತಾತ, ತಾತ ತಾತ ಏನಾಯ್ತು? ಕೂತ್ಕೊಳ್ಳಿ. ತಾತ ಸರಿ, ನೀರ್ ತಗೊಂಡ್ ಬಾ. ತಾತ ಏನಾಯ್ತು? ಯಾಕಷ್ಟು ಓಡ್ದೆ ನೀನು? ಎಷ್ಟು ಟೆನ್ಷನ್ ತಗೊಳ್ಬೇಡ ಅಂದ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತೀಯ. ನೋಡು ಎಷ್ಟು ಸುಸ್ತಾಗಿದ್ಯಾ ಅಂತ. ಸಿರಿ, ಬೇಗ ನೀರ್ ತಗೊಂಡ್ ಬಾ. ತಾತ ಕುಡಿ. ಆಯಾಸ ಮಾಡ್ಕೋಬೇಡಿ, ಮಲಗ್ಸಮ್ಮ ಕರ್ಕೊಂಡೋಗಿ. ತಾತ ಇವಾಗ ಹೇಗಿದೆ? ಸ್ವಲ್ಪ ಪರವಾಗಿಲ್ವಾ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣ? ಅವೆಲ್ಲ ಏನು ಬೇಡಮ್ಮ, ಸ್ವಲ್ಪ ಆಯಾಸ ಆಗಿತ್ತು ಅಷ್ಟೇ, ಸರಿ ಹೋಗುತ್ತೆ ಬಿಡ. ತಾತ ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ, ಎದ್ದೇಳಿ. ಬೇಡಮ್ಮ. ಅವಳೆಲ್ಲಿ ಹೋದ್ಲು? ನನ್ನ ಕೈಯಲ್ಲಿ ಪೇಪರ್ ಇತ್ತಲ್ಲ, ಅದೇನಾಯಿತು? ಅಯ್ಯೋ ಅದನ್ನೆಲ್ಲ ಬಿಡಿ ತಾತ, ನಾನು ಬದಲಾಗಿದ್ದೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ ಅಲ್ವಾ. ಯಾವುದೋ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಸೋಗ್ಲಾಡಿ, ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡ್ರೆ ಇವರು ನಮ್ಮ ತಲೆ ಮೇಲೆ ಹತ್ತು ಕೂತ್ಕೋತಾರೆ, ಅಥವಾ ತಲೆನೇ ಹೋಗುವಂಥ ಕೆಲಸನೇ ಮಾಡಿಬಿಡ್ತಾರೆ ಇವರು. ಹಾಗೆಲ್ಲ ಏನೂ ಇರಲ್ಲ ತಾತ, ನೀವು ಎದ್ದೇಳಿ, ಫಸ್ಟು ರೆಸ್ಟ್ ಮಾಡಿ ಬನ್ನಿ, ಎದ್ದೇಳಿ. ಬಿಡು, ನಾನೇ ಬರ್ತೀನಿ ಬಿಡಮ್ಮ, ಪರವಾಗಿಲ್ಲ. ಹಲೋ ತುಳಸಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ನಾವೇನು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಹೌದು, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ದೀಯಾ? ಅದು ನಮ್ಮ ನಿಧಿಗೆ ಮದುವೆ ಗೊತ್ತಾಗಿದೆ, ನಿಶ್ಚಿತಾರ್ಥ ಇಟ್ಕೊಂಡಿದ್ದೀವಿ. ಓ ಏ ತುಳಸಿ,
ನಿಧಿ ಅಂತಂದ್ರೆ ಮಹೇಶನ್ ಮಗಳು ಬೆದರ್ಗೊಂಬೆ ಅವಳೇ ತಾನೇ? ಅಲ್ಲಮ್ಮ, ಅವಳಾಗಲೇ ಮದುವೆಗೆ ರೆಡಿ ಆಗೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳ. ಗುಡ್ ನ್ಯೂಸ್, ಗುಡ್ ನ್ಯೂಸ್. ಯಾವಾಗ ಎಂಗೇಜ್ಮೆಂಟ್? ನಾಳೆನೇ ಮಾವ. ಆಯ್ತು ಬಿಡು. ನಾಳೆ ಬೆಳಿಗ್ಗೆ ಮನೆಯವರೆಲ್ಲನೂ ಬೇಗ ಎದ್ದು ಬೇಗ ರೆಡಿಯಾಗಿ ಅಲ್ಲಿಗೆ ಬಂದು ಬಿಡ್ತೀವಿ, ಓಕೆನಾ? ಮದುವೆಗೆ ನಮ್ಮ ಇನ್ನಿಬ್ಬರು ಮಕ್ಕಳು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಮಗಳ ಮದುವೆ ಆಗಿದ್ದಿದ್ರೆ ನಾನು ಅವ್ರಿಗಲ್ಲಿ ಅಲ್ಲೇ ಬೇಡ ಅಂತ ಹೇಳ್ತಿದ್ದೆ. ಆದರೆ ಇದು ಮಹೇಶ ಆಸೆ ಪಟ್ಟಿರೋ ಸಂಬಂಧ, ಹಾಗಾಗಿ ಅವ್ರಿಗಲ್ಲಿ ನನಗೇನು ಹೇಳೋಕ್ಕಾಗಲಿಲ್ಲ. ಯಾಕೆ ತುಳಸಿ, ಏನಾಯ್ತು? ಏನಿಲ್ಲ ಮಾವ, ನೀವು ಬನ್ನಿ. ತುಳಸಿ, ಮನೇಲಿ ಏನಾದ್ರು ಜಗಳ ಆಯ್ತೇನಮ್ಮ? ಆ ಥರದ್ದೇನೂ ಆಗಿಲ್ಲ ಮಾವ. ಅದ್ಯಾಕೆ ಮಂಕಾಗಿದ್ದೀಯಾ? ಅದು ತುಳಸಿ, ಈ ನಿನ್ನ ಮಾವನಿಗೆ ನಿನ್ನ ಮನಸ್ಸು ಅರ್ಥ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀಯೇನಮ್ಮ? ಮಾವ, ಇಲ್ಲ ಅಂಥದ್ದೇನೂ ಆಗಿಲ್ಲ, ನೀವೆಲ್ಲರೂ ಬನ್ನಿ. ಅಯ್ಯೋ ತುಳಸಿ, ನೋಡು, ನಿನಗೆ ಹೇಳೋದೇ ಮರ್ಸಾಯ್ತು. ನಾಳೆ ನಾನು DC ಆಫೀಸ್ಗೆ ಹೋಗಬೇಕು. ಯಾವುದೋ ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಅವರು ನಾಳೆನೇ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾನು ಹೋಗದೆ ಹೋದರೆ ನನ್ನ ಕೆಲಸ ಆಗೋದೇ ಇಲ್ಲ. ಹಾಂ, ಆಮೇಲೆ ಇದು ಇನ್ನೊಂದು ಸಿರಿ, ಅವಳು ಕೂಡ ಏನೋ ತುಂಬ ಬ್ಯುಸಿ ಅಂತಿದ್ಲು. ಅವಳಿಗೂ ಬರೋಕೆ ಆಗೋಲ್ಲ ಅಂತ ಅನ್ಸುತ್ತೆ. ಏನು ಯೋಚನೆ ಮಾಡಬೇಡ, ಎಂಗೇಜ್ಮೆಂಟ್ ಎಲ್ಲ ಮುಗೀಲಿ. ಹೇಗಿದ್ರು ಮದುವೆಗೆ ಬಂದೇ ಬರ್ತೀವಲ್ಲ ನಾವೆಲ್ಲ. ನೋಡು, ನಿಮ್ಮ ಮನೆಯವರಿಗೆಲ್ಲ ನಾವು ಬರದೇ ಇದ್ದಿದ್ದಕ್ಕೆ ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳು. ಮಾವ, ತುಳಸಿ, ಆ ಮನೆಗೋಸ್ಕರ, ಆ ಮನೆಯಲ್ಲಿ ನಡೆಯೋ ಶುಭ ಕಾರ್ಯಕ್ಕೋಸ್ಕರ ನೀನು ಎಷ್ಟು ನಿನ್ನನ್ನೇ ಬಿಟ್ಟು ಕೊಡ್ತಿದ್ದೀಯ ಅಂತ ಅನ್ನೋದು ನನಗೂ ಅರ್ಥ ಆಗತ್ತಮ್ಮ. ನೋಡು, ಆ ಹೆಣ್ಣುಮಗಳಿಗೆ ಒಳ್ಳೇದಾಗಲಿ, ಶುಭ ಕಾರ್ಯ ಚೆನ್ನಾಗಿ ನಡೀಲಿ. ನಾನು ಆಗಲೇ ಹೇಳಿದ್ನಲ್ಲ, ಹೇಗಿದ್ರು ಮದುವೆಗೆ ಬಂದೇ ಬರ್ತೀವಿ ಅಂತ. ಬರ್ತೀವಿ, ಎಲ್ಲ ಚೆನ್ನಾಗಾಗುತ್ತೆ ಬಿಡು. ನೋಡು, ಏನು ಯೋಚನೆ ಮಾಡೋಕೆ ಹೋಗ್ಬೇಡ, ಗೊತ್ತಾಯ್ತಾ? ಸರಿಯಮ್ಮ, ನಾನು ಫೋನ್ ಇಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.